ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಕಾವ್ಯ ಮಹಾದೇವ ಮತ್ತು ಕಲ್ಯಾಣಿಗೆ ಚಪಾತಿ ಹೇಳ್ತಿರ್ತಾನೆ. ಯಾರೋ ಮಾಡಿರೋದು ಈ ಅಡುಗೆನ ಅಂತ ಹೇಳ್ತಾರೆ. ನೀನು ಮುದ್ದಿನ ಸೊಸೆ ಕಣಮ್ಮ ಮಾಡಿರೋದು ಕಾವ್ಯ. ಏನು ಕಾವ್ಯ ಮಾಡಿರೋದಾ? ವಾವ್, ತುಂಬ ಚೆನ್ನಾಗಿದೆ ಅಲ್ವೇನೋ ಅಂತ ಹೇಳ್ತಾರೆ. ಆಗ ಕಾವ್ಯ ಬಂದು ಅತ್ತೆ ಊಟ ಹೇಗಿದೆ, ಚಪಾತಿ ಗೊಜ್ಜು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಕಾವ್ಯ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿರ್ತಾರೆ. ಅತ್ತೆ ಇನ್ನೊಂದು ಹಾಕೊಳ್ಳಿ ಚಪಾತಿನ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಬೇಡ ಬೇಡ ಅಂತ ಹೇಳ್ತಾರೆ. ಇಲ್ಲ ಅತ್ತೆ ಹಾಕೊಳ್ಳಿ, ನನಗೆ ಬೇಡ, ಮಹಾದೇವಂಗೆ ತುಂಬ ಇಷ್ಟ ಅಂತೆ, ಹಾಕು ಅಂತ ಹೇಳ್ತಿರ್ತಾರೆ. ತಗೋ ಮಹಾದೇವ ತಿನ್ನು ಅಂತ ಹೇಳ್ತಾರೆ. ಅಯ್ಯೋ ಬೇಡ ಕಾವ್ಯ, ನನಗೆ ಎರಡೇ ಸಾಕು. ಅಯ್ಯೋ ತಗೋ ಕಾವ್ಯ, ತಗೋ ಮಹಾದೇವ, ನೀನು ಸುಮ್ಮನೆ ತಿನ್ನು ಅಂತ ಹೇಳಿ ಕೊಡ್ತಿರ್ತಾರೆ. ಅಯ್ಯೋ ದೇವ್ರೇ ಅಂತ ಹೇಳ್ತಿರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ಯಾ ಕಾವ್ಯ, ನೆಮ್ಮದಿಯಾಗಿ ತೃಪ್ತಿಯಾಗಿ ಊಟ ಮಾಡು. ನೀನು ಹೆಂಡ್ತಿ ಹೇಳೋಗಿದ್ದಾಳ್ತಾನೆ, ನೆಮ್ಮದಿಯಾಗಿ ತೃಪ್ತಿಯಾಗಿ ಊಟ ಮಾಡು. ನೀನು ಯಾವುದೇ ಕಾರಣಕ್ಕೂ ಕಾವ್ಯಂಗೆ ಹೇಳ್ಕೊಡ್ದು ಊಟ ಚೆನ್ನಾಗಿಲ್ಲ ಅಂತ, ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ತುಂಬ ಚೆನ್ನಾಗಿದೆ ಅಂದಾಗಲೇ ಹೆಂಡ್ತಿ ಮೇಲೆ ಹೆಂಡ್ತಿಗೆ ಪ್ರೀತಿ ಆಗೋದು. ಅವಳು ಏನೇ ಮಾಡಿಕೊಟ್ರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸುಮ್ಮನೆ ತಿನ್ನಬೇಕು, ಗೊತ್ತಾಯ್ತಾ? ಸರಿ ಆಯಿತು ಬಿಡಮ್ಮ ಅಂತ ಹೇಳ್ತಾರೆ. ಆಗ ಅತ್ತೆ ನೀವು ಇನ್ನೊಂದು ತಗೊಳ್ಳಿ ಬಿಸಿ ಬಿಸಿದು ಅಂತ ಹೇಳ್ತಾರೆ. ಅಯ್ಯೋ ಬೇಡಮ್ಮ ಕಾವ್ಯ, ನನಗೆ ಸಾಕು ಅಂತ ಹೇಳ್ತಾರೆ. ಆಗ ಮಹಾದೇವಂಗೆ ಬೇಕಂತೆ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಿದ್ದಾನೆ ಅಂತ ಹೇಳ್ತಾನೆ. ಪುಣ್ಯ ಕೊಟ್ಟಿದ್ದೊಂದು ಹಾಡು ಹೇಳ್ತಾನೆ. ಏನಿದು ಏನೋ ಹೇಳ್ದೆ ಅಂತಾನೆ. ಸಾಂಗು ನಿಮ್ಗೆ ಸ್ಕೂಲಲ್ಲಿ ಗೊತ್ತಿರಲಿಲ್ವಾ ಈ ಸಾಂಗು ಅಂತ ಹೇಳ್ತಾರೆ. ಹಾಂ ಗೊತ್ತಿತ್ತು ಸುಮ್ಮನೆ ಹಾಗೆ ನೆನಪಾಯ್ತಲ್ಲ ಹೇಳಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹಾಸ್ಪಿಟಲ್ಗೆ ಪ್ರೇಮ ಊಟ ತೊಗೊಂಡು ಬಂದಿರ್ತಾರೆ. ಏನಿದು ಎಲ್ಲರೂ ಊಟ ಮಾಡೋಕ್ಕೆ ಬರ್ತಿದ್ದಾರೆ, ರಾಮ್ ಬರ್ತಿಲ್ವಲ್ಲ ಅಣ್ಣ, ರಾಮ್ ಸರ್ ಬರಲ್ವಾ ಅಂತ ಕೇಳ್ತಾರೆ. ಫೋನ್ ಮಾಡಿದ್ದೀನಮ್ಮ ಬರ್ತಾರೆ. ಬೇಡ ಬಿಡಿ, ಇನ್ನೊಂದು ಸಲ ಏನು ಮಾಡೋದು, ಏನೋ ಬ್ಯುಸಿ ಇರ್ಬೇಕು, ಬರ್ತೀನಿ ಕೂತಿರ್ತಾನೆ ಅಂತ ಕೂತಿರ್ತಾನೆ. ಅದೇ ಟೈಮ್ಗೆ ಸ್ನೇಹ ಕರೆಕ್ಟಾಗಿ ಅಲ್ಲಿಗೆ ಬರ್ತಾಳೆ. ಫುಲ್ಲು ಕೋಪದಲ್ಲಿ ಬರ್ತಾಳೆ. ಹೇಯ್ ಎದ್ದಳೆ ಪ್ರೇಮ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾಳವಳು. ಮತ್ತೆ ನಿಂಗೆ ಎಷ್ಟೇ ಧೈರ್ಯ, ನೀನನ್ನು ಯಾರೇ ಇಲ್ಲಿಗೆ ಬರೋಕೆ ಹೇಳಿದ್ದು, ಇಲ್ಲಿಗೆ ಯಾರು ಬರೋಕೆ ಹೇಳಿದ್ದು ಅಂದರೆ ಇಲ್ಲಿಗೆ ಬರೋಕ್ಕೆ ಯಾರು ಪರ್ಮಿಷನ್ ತೊಗೋಬೇಕು ಅಂತ ಹೇಳ್ತಾ. ಅಲ್ಲ ನೀನು ರಾಮ್ಗೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾರೆ. ರಾಮ್ಗೆ ಊಟ ತೊಗೊಂಡು ಬಂದಿದ್ದೀನಿ ನನ್ನ ಗಂಡಂಗೆ. ಏನು ಪದೇ ಪದೇ ನಿನ್ನ ಗಂಡ ಅಂತ ನನಗೆ ಹೇಳಿ ಇರಿಟೇಷನ್ ಮಾಡಿಬಿಡ. ಅಯ್ಯೋ ಅವ್ನು ನನ್ನ ಗಂಡ, ಅದಕ್ಕೋಸ್ಕರ ನನ್ನ ಗಂಡ ಅಂತ ನಾನು ಹೇಳ್ತಿದ್ದೀನಿ, ಅದರಲ್ಲಿ ಏನು ತಪ್ಪು? ಏನು ಮಾಡ್ತೀಯ ಇವಾಗ, ಏನೇ ಮಾಡ್ತೀಯ ನೀನು ಅಂತ ಪ್ರೇಮ ಹಾಗೆ ಆಗ್ತಿರ್ತಾನೆ. ಏನು ಮಾಡ್ತೀನ ನಿನಗೆ ಅಂತ ಹೇಳಿಬಿಟ್ಟು ಕೈ ಎತ್ತಾಳೆ. ಆಗ ಆ ಟೈಮಿಗೆ ಕರೆಕ್ಟಾಗಿ ರಾಮ್ ಬಂದು ಕೈನ ಇಟ್ಕೋತಾಳೆ. ಆಗೊಂದು ಸ್ವಲ್ಪ ಸ್ನೇಹಗೆ ತುಂಬಾ ಭಯ ಆಗುತ್ತೆ. ಇನ್ನೊಂದು ಕಡೆ ಪ್ರೇಮಗೆ ತುಂಬ ಖುಷಿಯಾಗುತ್ತೆ. ಆಗ ಸ್ನೇಹ, ವಾಟ್ ಇಸ್ ದಿಸ್ ಸ್ನೇಹ, ಏನು ಮಾಡ್ತಿದ್ಯಾ ನೀನು? ಹಾಂ ಏನಿದು ನಿನ್ನ ಬಿಹೇವಿಯರು, ಏನಿದು ಹಿಂಗೆ ಇಟ್ಕೋತಿದ್ಯಲ್ಲ? ಹಾಂ ನೀನು ಡಾಕ್ಟರ್ ಆಗೋಕ್ಕಂತೂ ನಾಲಾಯಕ್ಕಿಲ್ಲ, ಸ್ವಲ್ಪ ರೆಸ್ಪೆಕ್ಟ್ ಕೊಡೋದನ್ನಾರ ಕಲ್ತ್ಕೊ, ಯಾಕೆ ಹೇಗೆ ಆಡ್ತಿದ್ಯಾ ಅಂತ ಹೇಳ್ತಾರೆ. ಅಲ್ಲ ರಾಮ್, ಇವಳು ಊಟ ತೊಗೊಂಡು ಬಂದಿದ್ದಾಳೆ, ನಿನ್ಗೇನು ಕಷ್ಟ ಅದರಲ್ಲಿ ಅಂತ ಹೇಳ್ತಾರೆ. ನಾನೇ ಹೇಳಿದ್ದು ಊಟ ತೊಗೊಂಬರೋಕ್ಕೆ, ಆಯಿತಾ? ಪ್ರೇಮಗೆ ಊಟ ತರಕ್ಕೆ ಹೇಳಿದ್ದು ನಾನೇ, ಏನು ಇವಾಗ ಅಂತ ಹೇಳ್ತಾರೆ. ರಾಮ್ ನೀನು ಅವಳು ಅಷ್ಟೆಲ್ಲ ಮೋಸ ಮಾಡಿ ನಿನಗೆ ಮದುವೆ ಆಗಿದ್ದಲ್ಲ, ಅದನ್ನೆಲ್ಲ ಮರ್ತ್ಬಿಟ್ಯಾ ನೀನು? ನಾನು ಅದನ್ನು ಡಿಸ್ಕಸ್ ಇಲ್ಲಿ ಮಾಡು ಅಂತ ನನಗೆ ಹೇಳಿಲ್ಲ. ಆ ಟಾಪಿಕ್ ನೀನು ಯಾಕೆ ತೆಗೆದಿದ್ಯಾ? ನೀನು ಮೊದಲು ಇಲ್ಲಿಂದ ಹೋಗು, ಗೆಟ್ ಲಾಸ್ಟ್ ಅಂತ ಹೇಳ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನೀನು ಮೊದಲು ಇಲ್ಲಿಂದ ಹೋಗು. ನಾನೇ ಊಟ ತರಕ್ಕೆ ಹೇಳಿದ್ರು ತಂದಿದ್ದಾಳೆ, ನೀನು ಅದನ್ನೆಲ್ಲ ಮರೆತು ನೀನು ಅವಳು ಮಾಡಿದ ಊಟ ತಿಂತಿದ್ಯಾ? ಏನಿವಾಗ ಊಟ ತಿಂದರೆ ಏನಾಗುತ್ತೆ? ನೀನು ಇಲ್ಲಿಂದ ಮೊದಲು ಹೊರಡು ನೀನು ಸ್ನೇಹ ಅಂತ ಹೇಳ್ತಾರೆ. ಇಲ್ಲ ನಾನು ಹೋಗಲ್ಲ, ಇದು ಯಾಕೆಂದರೆ ನಮ್ಮ ಡ್ಯಾಡಿ ಕಟ್ಟಿರೋ ಹಾಸ್ಪಿಟಲು, ನಾನು ಇಲ್ಲೇ ಇರ್ತೀನಿ, ಬೇಕಿದ್ರೆ ಅವಳೇ ಕಳಿಸು ಅಂತ ಹೇಳ್ತಾರೆ. ನೋ, ನಾನು ಕಳಿಸಲ್ಲ, ಊಟ ತರಕ್ಕೆ ಹೇಳಿರೋದು ನಾನು, ಆಯಿತಾ? ಪದೇ ಪದೇ ತಪ್ಪು ಮಾಡಬೇಡ, ಎಲ್ಲರೂ ಕೂಡ ನೋಡೋ ಥರ ಸೀನ್ ಕ್ರಿಯೇಟ್ನ ಮಾಡಬೇಡ ಸ್ನೇಹ, ಆಯಿತಾ? ಸುಮ್ಮನೆ ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಇಲ್ಲ ರಾಮ್, ನಾನು ಹೋಗಲ್ಲ ಅಂತ ಹೇಳಿಬಿಟ್ಟು ಹಠ ಮಾಡಿ ಹಾಗೆ ನಿಂತ್ಕೋತಾಳೆ ಸ್ನೇಹ. ಸರಿ ಆಯಿತು ನಿಂತ್ಕೊ ಪ್ರೇಮ, ಬಾ ನೀನು ನನಗೆ ಊಟ ಬಡಿಸು, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳ್ತಾಳೆ. ಆಗ ಪ್ರೇಮ ಅಲ್ಲೇ ಕ್ಯಾಂಟೀನಿಂದ ಒಂದು ತಟ್ಟೆಲ್ಲ ನೀಟಾಗಿ ತೊಳ್ಕೊಬಂದು ರಾಮ್ನ ಕೂರಿಸಿ ಊಟನ ಬಡಿಸ್ತಾಳೆ. ಕೈಯೆಲ್ಲ ತೊಳ್ಕೊಂಡ್ಯಾ ಅಂತ ಎಲ್ಲ ಹಾಗೆ ಕೇಳ್ತಿರ್ತಾಳೆ. ಸ್ನೇಹಗೆ ತುಂಬ ಸಿಟ್ಟು ಬರ್ತಿರುತ್ತೆ. ಅವನು ಊಟ ಮಾಡ್ತಿರೋದ್ರ ಇಚ್ಛೆ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಮಹೇಶ್ವರಿ ಆಂಟಿ ಹೇಳಿದ್ದೇ ಸರಿ ಅಂತ ಅಂದ್ಕೊಂಡು ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟೋಗ್ತಾರೆ ರಾಮ್ ಊಟ ಮಾಡೋಕ್ಕೆ ಅಂತ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಪ್ರೇಮಗೆ ಫುಲ್ಲು ಖುಷಿ, ರಾಮ್ ಊಟ ಮಾಡ್ತಿದ್ದೀನಲ್ಲ ಅಂತ. ಅದನ್ನು ನೋಡಿದ್ರೆ ಸ್ನೇಹ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಕಲ್ಯಾಣಿ ಮತ್ತು ಮಹಾದೇವ ಪಾಪ ಇಬ್ಬರು ಕೂಡ
ಊಟ ಮಾಡಿರ್ತಾರೆ. ವಾಹ್! ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಮ್ಮ ಅಂತ ಹೇಳ್ತಾರೆ. ಮಹಾದೇವ ಇನ್ನೊಂದು 2 ಬಡಿಸ್ಕೋ ಅಂತ ಹೇಳ್ತಾಳೆ. ಇಲ್ಲ ಇಲ್ಲ ನಂಗೆ ಸಾಕು ಸಾಕು ಕಾವ್ಯ ನಂಗೆ ಸಾಕಾಗಿದೆ. ಏ ಮಹಾದೇವ ಯಾಕೋ ಹಂಗಾಡ್ತೀಯ? ಏ ಇನ್ನೊಂದು ಬೇಕಂತೆ ಕೊಡಮ್ಮ ಅವ್ನಿಗೆ ಅಂತ ಹೇಳಿದೆ. ಏ ಇಲ್ಲ ಇಲ್ಲ ಬೇಡ ಬೇಡ ನಾನೇ ಹೊಟ್ಟೆ ತುಂಬ ತಿಂದಿನಿ. ಓಹ್ ಅಂತ ತೇಗ್ತಾನೆ. ನೋಡು ತೇಗ್ ಬರ್ತಿದೆ. ಇವತ್ತಿಗೆ ಇಷ್ಟು ಸಾಕು. ತುಂಬ ಚೆನ್ನಾಗಿ ಮಾಡಿದ್ಯಾ ಅಡುಗೆನ. ತುಂಬ ತೃಪ್ತಿ ಆಯಿತು, ನೆಮ್ಮದಿ ಆಯಿತು ಅಂತ ಹೇಳ್ಬಿಟ್ಟು ಮಹಾದೇವ ಹಾಗೆ ತಟ್ಟೆ ಇಟ್ಕೊಂಡು ಹೋಗ್ತಾಳೆ. ಅತ್ತೆ ನೀವು ಇನ್ನೊಂದು ತೊಗೊಳ್ಳಿ ಅತ್ತೆ. ಅಯ್ಯೋ ಇಲ್ಲ ಬೇಡಮ್ಮ. ಓಹ್ ನನಗೂ ತೇಗ್ ಬರ್ತಿದ್ದೆಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸರಿ ಆಯಿತು ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾವ್ಯ ಊಟನ ಬಡಿಸ್ಕೊತಾಳೆ. ಅವಳಿಗೂ ಕೂಡ ಚಪಾತಿನ ಕೀಳಕ್ಕೆ ಆಗ್ತಿರಲ್ಲ. ಅಯ್ಯೋ ಇದೇನಿದು ಚಪಾತಿನ ಕೀಳಕ್ಕೆ ಆಗ್ತಿಲ್ವಲ್ಲ, ಹೀಗಾಗಿದೆಯಲ್ಲ, ಏನಾಯಿತು ಅಂತ ತುಂಬ ಪ್ರಯತ್ನ ಪಡ್ತಿರ್ತಾಳೆ ಚಪಾತಿನ ಕೀಳೋದಕ್ಕೆ. ಇಷ್ಟೊಂದು ಗಟ್ಟಿಯಾಗಿದೆಯಾ, ಅಯ್ಯೋ ದೇವ ಅಂತ ಹೇಳಿ ಚಪಾತಿನ ಅರ್ಧೇ ಬಿಡ್ತಾಳೆ ಪಾಪ. ಅಯ್ಯೋ ಯಪ್ಪ ಏನಿದು ಚಪಾತಿ ಹಿಂಗಾಗ್ಬಿಟ್ಟಿದ್ಯಲ್ಲಪ್ಪ ಅಂತ ಹೇಳಿಬಿಟ್ಟು ತಗೊಂಡು ನೆಂಚ್ಕೊಂಡು ಬಾಳಿಗೆ ಹಾಕ್ತಾಳೆ. ಅವಳು ಕೂಡ ತುಂಬ ಖಾರ ಉಪ್ಪು ಎಲ್ಲ ಆಗಿರುತ್ತೆ. ಅಯ್ಯೋ ದೇವ ನಾನಾ ಇದು ಮಾಡಿದ್ದು ಇಷ್ಟು ಕೆಟ್ಟದಾಗಿ, ಅಯ್ಯೋ ದೇವರೇ ಪಾಪ ಅವರೆಲ್ಲ ಹೇಗೆ ಊಟ ಮಾಡಿದ್ರು ಏನು ಅಂತ ಹೇಳಿಬಿಟ್ಟು ಇನ್ನೊಂದು ತುತ್ತನ್ನ ತಿಂತಾಳೆ. ಅಯ್ಯೋ ಹೌದು ನಿಜಕ್ಕೂ ಇದು ಚೆನ್ನಾಗಿಲ್ಲ ಅಂತ ಮಾಗೆ ಮನ್ಗದಲ್ಲಿ ಮಾತಾಡ್ಕೊತಿರ್ತಾಳೆ. ಇನ್ನೊಂದು ಕಡೆ ಮಹಾದೇವ ಮತ್ತು ಕಲ್ಯಾಣಿ ಇಬ್ಬರು ಕೂಡ ನೀನು ಯಾವುದೇ ಕಾರಣಕ್ಕೂ ಹೋಗ್ಬಿಟ್ಟು ಕಾವ್ಯನ ಹತ್ರ ಏನೂ ಅನ್ಬಾರ್ದು ಗೊತ್ತಾಯ್ತಾ, ನಾನು ಸೊಸೆ ಮಾಡಿದ್ದು ಏನೇ ಆಗಿದ್ರು ನೀನು ಬಾಯಿ ಮುಚ್ಕೊಂಡು ಯಾವಾಗಿ ಕೊಟ್ರು ನೀನು ಸುಮ್ಮನೆ ತಿನ್ನಬೇಕು ಆಯಿತಾ ಅಂತ ಹೇಳ್ತಾರೆ. ಸರಿ ಆಯಿತು ಕಣವ ನಂಗೊಂದು ಸ್ವಲ್ಪ ಮಿಲ್ಲಲ್ಲಿ ಕೆಲಸ ಐತೆ ಅಂತ ಮಾತಾಡ್ಕೊಂಡು ಬರ್ತಿರ್ತಾರೆ. ಅತ್ತೆ ಅಂತ ಹೇಳ್ತಾಳೆ. ಹಾಗೆ ಮಹಾದೇವ ನೋಡಿಕೊಂಡು ಅವ್ವ ಹೇಳಿದ್ನಲ್ಲ ಮಿಲ್ಲಿಗೆ ಹೋಗ್ಬೇಕು ಅಂತ ಬಾಯ್ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಆಗ ಕಲ್ಯಾಣಿನೂ ಕೂಡ ಬರ್ತಾರೆ. ಅತ್ತೆ ಯಾಕತ್ತೆ ಸುಳ್ಳು ಹೇಳಿದ್ರಿ ಊಟ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಏ ಇಲ್ಲಮ್ಮ ತುಂಬ ಚೆನ್ನಾಗಿದೆ. ಯಾಕೆ ಸುಳ್ಳು ಹೇಳ್ತಿದ್ದೀರ ಅತ್ತೆ ಚೆನ್ನಾಗಿದೆ ಅಂತ? ಸ್ವಲ್ಪನೂ ಚೆನ್ನಾಗಿಲ್ಲ. ನಾನು ಫಸ್ಟ್ ಟೈಮ್ ಅಡುಗೆ ಮಾಡಿದ್ದಲ್ವ ಹಾಗಾಗಿ ನೀವು ನನಗೆ ಹೇಳಿದ್ದೀರ. ಹೇ ಇಲ್ಲಮ್ಮ ಸ್ವಲ್ಪ ಉಪ್ಪು ಖಾರ ಅಷ್ಟೇ ಜಾಸ್ತಿ ಆಗಿರೋದು, ಅದು ಬಿಟ್ಟು ಇನ್ನೇನು ಇಲ್ಲ. ಫಸ್ಟ್ ಟೈಮ್ ಮಾಡಿರೋದಲ್ವ ನೆಕ್ಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗೇ ಬರುತ್ತೆ ಆಯಿತಾ, ನೀನೇನು ಬೇಜಾರು ಮಾಡ್ಕೋಬೇಡ. ಅದರಲ್ಲೂ ಮಹಾದೇವ್ ನೋಡ್ದ ಪಚ ಪಚ ಕಚ್ಚ ಕಚ್ಚ ಹೆಂಗೆ ತಿಂದ ಚಪಾತಿನ, ಅವ್ನು ಇಷ್ಟಪಟ್ಟೆ ತಿಂದಿರೋದು ಆಯಿತಾ, ಬೇಜಾರು ಮಾಡ್ಕೋಬೇಡ ನೀನು, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾರೆ. ಅಯ್ಯೋ ನಾನು ಅಷ್ಟು ಇದು ಮಾಡಿದ್ರು ಅತ್ತೆ ತುಂಬ ಇಷ್ಟಪಟ್ಟು ತಿಂದ್ರಲ್ಲ ಅಂತ ಅನ್ಕೋತಾರೆ. ಇನ್ನೊಂದು ಕಡೆ ರಾಮ್ ಮಿನಿಸ್ಟ್ರಿಗೆ ಎಚ್ಚರ ಆಗಿದೆ, ಈ ಮೆಡಿಸಿನ್ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಒಬ್ಬರು ಸಿಸ್ಟರ್ ಕೈಲಿ ಕೊಟ್ಬಿಟ್ಟು ಹೋಗ್ತಾರೆ ಬೇರೆ ಪೇಷಂಟ್ ನೋಡೋಕ್ಕೆ ಅಂತ. ಇನ್ನೊಂದು ಕಡೆ ಪ್ರೇಮ ರಾಮ್ ನಾನು ಮನೆಗೆ ಹೊಡ್ತೀನಿ ಅಂತ ಹೇಳ್ತಾರೆ. ಹಾಂ ಸರಿ ಪ್ರೇಮ, ಹಾಂ ನೀನು ಮಾಡಿದ್ದು ಸಾಂಬಾರು ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ತುಂಬ ಥ್ಯಾಂಕ್ ಯು ಅಂತಾನೆ. ಆಗ ಸ್ವಲ್ಪ ಪ್ರೇಮ ತುಂಬ ಖುಷಿಯಾಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪ್ರೇಮ ಹೊರಟಾಗ್ತಾಳೆ. ನಂತರ ಸ್ನೇಹ ಹಾಗೆ ಒಬ್ಬಳೇ ಕೂತ್ಕೊಂಡು ಅಲ್ಲಿ ನಡೆದಿದ್ದಂತಹ ಅದನ್ನೆಲ್ಲ ಯೋಚನೆ ಮಾಡ್ತಿರ್ತಾನೆ. ಏನಿದು ರಾಮ್ ಇಷ್ಟೊಂದು ಬದಲಾಗಿದ್ದೀನಲ್ಲ. ಹೌದು ಮಹೇಶ್ವರ ಆಂಟಿ ಹೇಳ್ದಂಗೆ ರಾಮ್ ಸ್ವಲ್ಪನೇ ಅವ್ರ ಕಡೆಗೆ ವಾಲ್ತಾ ಇದ್ದಾಳೆ. ನಾವು ಇದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಹಾಗೆ ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ. ಆಗ ಒಬ್ಬರು ಅಲ್ಲಿಗೆ ಓಲ್ಡು ಸಿಸ್ಟರ್ ಬರ್ತಾರೆ. ರಾಮ್ ಮೇಡಮ್ ನಮ್ಮ ತಂದೆಗೆ ಹುಷಾರಿಲ್ಲ, ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕು. ರಾಮ್ ಸಾರಿ ಮೆಡಿಸಿನ್ ಕೊಟ್ಟಿದ್ದಾರೆ, ಆಮೇಲೆ ಅವ್ರಿಗೆ ಪ್ರಜ್ಞೆ ಬಂದಮೇಲೆ ನೀವು ಅದನ್ನು ಸ್ವಲ್ಪ ಇಂಜೆಕ್ಟ್ ಮಾಡಿ ಅಂತ ಹೇಳಿ. ಸರಿ ಆಯಿತು, ಬೇರೆ ಹೊಸ ನರ್ಸ್ ಇದ್ದಾರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ತೊಗೊಂಬಂದಿದ್ದೀನಿ ಮೇಡಮ್ ಅಂತ ಹೇಳ್ತಾರೆ. ಸರಿ ಆಯಿತು ಅಲ್ಲಿಟ್ಟೋಗು ಅಂತ ಹೇಳ್ತಾರೆ. ಬಟ್ ಅಲ್ಲೇ ಇನ್ನೊಂದು ಮೆಡಿಸಿನ್ ಕೂಡ ಅಲ್ಲೇ ಇರುತ್ತೆ. ಅದನ್ನು ಸ್ನೇಹ ಹಾಗೆ ಯೋಚನೆ ಮಾಡ್ತಾ ನೋಡೋದೇ ಇಲ್ಲ. ಆಗ ಸಿಸ್ಟರ್ ಬಂದು ಹೇಳ್ತಾರೆ, ಮೇಡಮ್ ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆ, ಬನ್ನಿ ಮೆಡಿಸಿನ್ ಕೊಟ್ಟಿದ್ದಾರಂತಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ನೀನು ಅಡಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಆಗ ಸ್ನೇಹ ಆ ಮೆಡಿಸನ್ನ ಬದಲು ಮಾಡಿ ಮಿಸ್ಸಾಗಿ ಯಾವುದೋ ಯೋಚನೆಯಲ್ಲಿ ಬೇರೆದನ್ನ ತೊಗೊಂಡ್ಬಿಡ್ತಾಳೆ. ಇವಾಗ ಹೇಗಿದ್ದೀರಾ ಸರ್, ಚೆನ್ನಾಗಿದ್ದೀರಾ ಅಂತ ಎಲ್ಲ ಕೇಳ್ತಾರೆ. ಹ್ಞೂ ಚೆನ್ನಾಗಿದ್ದೀನಿ, ನಿಮಗೆ ತುಂಬ ಟ್ಯಾಂಕ್ಸ್. ನನಗಲ್ಲ ರಾಮ್ಗೆ ನೀವು ತುಂಬ ಟ್ಯಾಂಕ್ಸ್ ಹೇಳಬೇಕು, ಅವರು ನಿಮ್ಮನ್ನು ನೋಡಿರೋದು ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮ್ಮನ್ನು ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಆಯಿತಾ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅದೊಂದು ಇಂಜೆಕ್ಷನ್ನ ಕೊಡ್ತಾಳೆ. ನಂತರ ಅಲ್ಲಿದ್ದಂತಹ ಫೈಲ್ನ ಹಾಗೆ ತೊಗೊಂಡು ನೋಡ್ತಾ ನಿಂತಿರ್ತಾಳೆ. ಬಟ್ ಅವಳು ಕೊಟ್ಟಿರೋ ಮೆಡಿಸಿನ್ನೇ ಬೇರೆ ಪಾಪ, ಅಲ್ಲಿ ಅವ್ನು ಇಟ್ಟೋಗಿರೋ ಮೆಡಿಸಿನ್ನೇ ಬೇರೆ ಆಗಿರುತ್ತೆ. ಅವ್ನು ಪಾಪ ಚೆನ್ನಾಗೇ ಇರ್ತಾನೆ ಮಿನಿಸ್ಟ್ರು, ಇದ್ದಕ್ಕಿದ್ದಂಗೆ ಫುಲ್ಲು ಅವನಿಗೆ ಒಂಥರ ಪಿಟ್ಸ್ ಬಂದಂಗಾಗಿ ಒದ್ದಾಡ್ತಿರ್ತಾನೆ ಪಾಪ. ಆದರೆ ಸ್ನೇಹ ನೋಡಿರೋದೇ ಇಲ್ಲ, ಅವಳ ಪಡಿಗೆ ಅವಳು ಏನೋ ನೋಡ್ಕೊಂಡು ನಿಂತಿರ್ತಾಳೆ. ಆ ಎಮ್ ಎಲ್ ಎ ಅವರು ಇದಕ್ಕಿದ್ದಂಗೆ ನನಗೆ ಮೇಲೆ ಕೆಳಗೆ ಉಸಿರೆಲ್ಲ ಮಾಡಿ ನೋಡ್ತಿರ್ತಾರೆ. ಸರ್ ಏನಾಯಿತು ಸರ್, ಏನಾಯಿತು ಸರ್ ಏನಾಯಿತು ಅಂತ ಹೇಳ್ತಿರ್ತಾರೆ. ಅಯ್ಯೋ ಇವ್ರಿಗೆ ಪಿಟ್ಸ್ ಬಂದುಬಿಟ್ಟಿದೆಯಲ್ಲ, ಇವಾಗ ಏನು ಮಾಡೋದು, ನಾನು ಯಾವ ಮೆಡಿಸನ್ ಕೊಟ್ಟೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ವಲ್ಲ, ನಾನು ಯಾವ್ದು ಕೊಟ್ಟೆ ಏನು ಅಂತ ಹಾಗೆ ಅವಳೇ ಕನ್ಫ್ಯೂಸಲ್ಲಿ ಆಗಿರ್ತಾಳೆ. ಸರ್ ಏನಾಯಿತು ಸರ್, ಇವ್ರಿಗೆ ಹೆವಿ ಪಿಟ್ಸ್ ಬಂದುಬಿಟ್ಟಿದೆಯಲ್ಲಪ್ಪ, ಏನಪ್ಪ ಮಾಡೋದು ಅಂತ ಹೇಳಿ ಅವಳು ಕೊಟ್ಟಿರೋ ಇಂಜೆಕ್ಷನ್ ನೋಡ್ತಾಳೆ. ಅಯ್ಯಯ್ಯೋ ನಾನಿದು ಪಿಟ್ಸ್ ಬರೋ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದೀನಿ, ಇವಾಗ ಏನು ಮಾಡೋದು ಅಂತ ಹೇಳ್ತಿರ್ತಾರೆ. ಎಮ್ ಎಲ್ ಎ ಅವರು ಒದ್ದಾಡಿ ಕೋಮಾಗೆ ಹೊರ್ಟೋಗ್ತಾರೆ. ಅಯ್ಯಯ್ಯೋ ಇವರು ಕೋಮಾಗೆ ಹೊರ್ಟೋದ್ರಲ್ಲ, ಇವಾಗ ಏನು ಮಾಡೋದು, ನನ್ನ ಈ ರಾಮ್ ಏನಾದರೂ ನೋಡಿದ್ರೆ ನನ್ನಂತೂ ಬಿಡಲ್ಲಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿಂದ ಫಸ್ಟ್ ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ನೇಹ
ಹೊರಟೋಯ್ತಾಳೆ. ಪಾಪ ಆ MLS-ಗೆ ಇದಕ್ಕಿದ್ದಂಗೆ ಅನ್ಕಾನ್ಶಿಯಸ್ ಕೋಮಾಗ ಹೋಗ್ತಾರೆ. ಸ್ನೇಹ ಎಸ್ಕೇಪ್ ಆಗ್ತಾಳೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.